ಬಾಕ್ಸಿಗೆ ಲೇಟ್ ಆಗ್ತದೆ ತಿಂಡಿ ರೆಡಿ ತಿಂಡಿನ ಇವತ್ತು ಸಂಡೇ ಅಲ್ಲ, ಹೊರಗಡೆ ತಿನ್ನೋಣ ಬಿಡು. ಬೇಡ ಮನೇಲಿ ಹೊರಗಡೆ ತಿಂದು ಸಾಕಾಗಿದೆ, ಮನೇಲಿ ತಿನ್ನೋಣ. ಸರಿ, ಏನು ತಿನ್ನೋದು? ಅಮ್ಮ ಆಗಿದ್ರೆ ಬಿಸಿಬೇಳೆ ಬಾತ್ ಮಾಡ್ತಿದ್ದೆ. ಬಿಸಿಬೇಳೆ ಬಾತೆ ಮಾಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸು 2 ಸ್ಮಾಲ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 2 ಬಿಗ್ ದೊಡ್ಡದು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ತರಕಾರಿ. ನಾನು ಇವತ್ತು ಹುರುಳಿಕಾಯಿ ಅಂದರೆ ಬೀನ್ಸು, ಕ್ಯಾರೆಟು, ಸ್ವಲ್ಪ ಆಲೂಗಡ್ಡೆ ಮತ್ತು ನವಿಲುಕೋಸು ಅದೆಲ್ಲ ಸೇರಿ 200 ಗ್ರಾಮ್ ಅಷ್ಟು ತರಕಾರಿ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ಸಿಂಚನ ರೆಡಿ ಟು ಕುಕ್ ಬಿಸಿಬೇಳೆ ಬಾತ್ ಮಿಕ್ಸ್. ಮತ್ತು ಇದಕ್ಕೆ ಬೇಕಾಗಿರೋ 1 ಲೀಟರ್ ವಾಟರ್. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಇದಕ್ಕಿಲ್ಲ, ಅದಕ್ಕೆ ಇನ್ಸ್ಟಂಟ್ ಮಿಕ್ಸ್ ಅನ್ನೋದು ಎಲ್ಲ ಅವರೇ ಹಾಕಿದ್ದಾರೆ. ನಾವು ಬರೀ ಇಷ್ಟೇ ಐಟಮ್ಸ್ ಹಾಕೊಂಡ್ರೆ ಆಯ್ತು. 2 ಮಿನಿಟ್ಸ್ ಫ್ರೈ ಮಾಡಾದ್ಮೇಲೆ ತರಕಾರಿಗಳೆಲ್ಲ ಹಾಕೊತಾ ಇದ್ದೀನಿ. ಇವಾಗ ಅದ್ರ ಜೊತೆಗೇನೆ ಟೊಮೊಟೊನೂ ಹಾಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಬೇಡ, ಉಪ್ಪು ಅವರೇ ಹಾಕಿದ್ದಾರೆ, ರೈಸು ಅವರೇ ಹಾಕಿರ್ತಾರೆ. ಇದಿಷ್ಟೇ ಐಟಮ್ ನಾವು ಹಾಕೊಬೇಕಾಗಿರೋದು ಅಷ್ಟೇ. ಇವಾಗ 2 ಮಿನಿಟ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಸಿಂಚನದು ಮಿಕ್ಸ್ ಹಾಕ್ತಾ ಇದ್ದೀನಿ. ಬಾತ್ ಮಿಕ್ಸು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ 1 ಲೀಟ್ರ್ ನೀರು ಹಾಕ್ತಾ ಇದ್ದೀನಿ. ಟೋಟಲ್ಲು 2 ಮಿನಿಟ್ಸು ಆನಿಯನ್ ಬೇಯಿಸೋದಕ್ಕೆ, ಆನಿಯನ್ ಫ್ರೈ ಮಾಡೋದಕ್ಕೆ, 2 ಮಿನಿಟ್ಸು ಟೊಮೊಟೊ ಪ್ಲಸ್ ತರಕಾರಿ ಫ್ರೈ ಮಾಡೋದಕ್ಕೆ ಎಷ್ಟಾಯಿತು? 4 ಮಿನಿಟ್ಸ್ ಅಷ್ಟೇ ತಾನೇ. ಇವಾಗ ನೀರು ಹಾಕ್ತಾಯಿದ್ದೀನಿ. ಇವಾಗ 3 ವಿಸಲ್ಸ್ ಆದರೆ ಬಿಸಿಬೇಳೆ ಬಾತ್ ರೆಡಿ. ನೋಡು, ಬಿಸಿಬೇಳೆ ಬಾತ್ ರೆಡಿ. ತುಂಬಾ ಚೆನ್ನಾಗಿದೆ, ಸೇಮ್ ದಾಕ್ ಸಜ್ಜಿ ಮಾಡಿರೋ ಥರನೇ ಇದೆ. ಇನ್ನು ಏನೇನು ಪ್ರಾಡಕ್ಟ್ಸ್ ಇದೆ ಇವ್ರ ಹತ್ರ? ಬಿಸಿಬೇಳೆ ಬಾತ್ ಇದೆ, ಟೊಮೊಟೊ ಬಾತ್ ಇದೆ ಸಿಂಚನದು, ಸೊ ವೆಜ್ ಪಲಾವ್ ಇದೆ, ಬಿರಿಯಾನಿ ಇದೆ, ಗೊಜ್ಜು ಅವಲಕ್ಕಿ ಇದೆ, ಪುಳಿಯೋಗರೆ ಇದೆ, ಇನ್ನೂ 10 ಐಟಮ್ಸ್ ಇದೆ ಅವ್ರದ್ದು. ಮತ್ತು ಇದನ್ನ 6 ಮಂತ್ಸ್ ಸ್ಟೋರ್ ಮಾಡ್ಬೋದು, ಏನೂ ಅಲ್ಲ ಮನೆಯಲ್ಲಿ. ಬ್ಯಾಚುಲರ್ಗಳಿಗೆ, ಇದು ವರ್ಕಿಂಗ್ ಕಪಲ್ಸ್ಗಳಿಗೆ, ಇವ್ರಿಗೆಲ್ಲ ಮಾಡಿಸಿದಂಥ ಐಟಮ್ ನೋಡೋದು, ಇನ್ಸ್ಟೆಂಟಾಗಿ ಮಾಡ್ಬೋದು.